ಹಿಂದೂ ಧರ್ಮದಲ್ಲಿ ಅಸಮಾನತೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಗಳನ್ನ ಕೊಡ್ತಾರಲ್ಲ, ಈ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಅಸಮಾನತೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹೇಳಿಕೆ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ ನಾಯಕರು. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರ ಜೋರಾಗ್ಬಿಟ್ಟಿದೆ. ಯಾವ ರೀತಿ ಅಂತಂದ್ರೆ ನೋಡಕ್ಕಾಗ್ತಾ ಇಲ್ಲ, ಕೇಳಕ್ಕಾಗ್ತಾ ಇಲ್ಲ, ಆ ರೀತಿಯಾದಂತ ಆರೋಪ ಪ್ರತ್ಯಾರೋಪ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಇದರಿಂದ ಮತಾಂತರ ಆಗ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಸಾಕಷ್ಟು ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಸಮಾನತೆ ಇದ್ದರೆ ಯಾಕೆ ಹಿಂದೂ ಧರ್ಮದಲ್ಲಿ ಒಂದಿಷ್ಟು ಮತಾಂತರ ಆಗ್ತಾ ಇದ್ರು ಅನ್ನುವಂಥದ್ದು, ಮತಾಂತರ ಆಗಿ ಅಂತ ನಾನು ಉದಾಹರಣೆ ಅಲ್ಲ, ಕೇವಲ ಒಂದಿಷ್ಟು ಉದಾಹರಣೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಮತಾಂತರ ಆಗಿ ಅಂತ ನಾನು ಹೇಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂತಂದ್ರೆ ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ಕೂಡ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧಕ್ಕೆ ಜೊತೆಗೆ ಹಿಂದೂಗಳನ್ನೇ ಒಂದಿಷ್ಟು ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಬಿಜೆಪಿ ನಾಯಕರು, ಕೇಸರಿ ನಾಯಕರು, ಕಮಲದ ನಾಯಕರು, ಎಲ್ಲಾ ನಾಯಕರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಇದೆಯಲ್ಲ, ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂತ ಕೆಲಸ ನೋಡಿ. ದಸರಾ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಒಂದಿಷ್ಟು ಹಿಂದೂಗಳಿಗೆ ಸಾಕಷ್ಟು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರವು ಕೂಡ ಭಾಗಿಯಾಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ವಿಚಾರವನ್ನ ಎತ್ತಿಕೊಂಡಂತ ಸಂದರ್ಭದಲ್ಲಿ, ಏನಾದರೂ ಗಲಭೆಗಳು ಆದಂತ ಸಂದರ್ಭದಲ್ಲಿ ಒಂದು ಕಡೆ ಸಂಘಟನೆಗಳನ್ನೇ ಒಂದಿಷ್ಟು ಟಾರ್ಗೆಟ್ ಮಾಡುವಂತ ಕೆಲಸ, ಬರೀ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ ಹಿಂದೂಗಳನ್ನೇ ಒಂದಿಷ್ಟು ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಇದೀಗ ರಾಜಕೀಯದಲ್ಲಿ ಮತ್ತೊಂದು ಮುನ್ನೆಲೆಗೆ ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಸಮಾನತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕೆ ಸಮಾನತೆ ಇದ್ದಿದ್ರೆ ಎಲ್ಲರೂ ಕೂಡ ಹಿಂದೂಗಳನ್ನ ಒಂದಾಗಿ ನಾವು ಒಗ್ಗೂಡಿಸುವಂತ ಕೆಲಸವನ್ನ ಆಗ್ತಾ ಇದ್ರೆ ಯಾಕೆ ಅವರು ಮತಾಂತರ ಆಗ್ತಾ ಇದ್ರು ಅನ್ನುವಂತ ಒಂದು ಹೇಳಿಕೆ ಕೊಡುವ ಮೂಲಕ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಕೆಂಡಾಮಂಡಲಾಗಿದ್ದಾರೆ. ಸೊ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋದಾಗ ನೋಡಿ, ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸಬೇಕಾಗಿರುವಂತದ್ದು, ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ, ಹಾಗಾಗಿ ಕೆಲವರು ಮತಾಂತರ ಆಗ್ತಿದ್ದಾರೆ. ಈ ಒಂದು ಹೇಳಿಕೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆ ಕೊಡ್ತಾರೆ. ಸಮಾನತೆ ಇದ್ದಿದ್ರೆ ಮತಾಂತರ ಯಾಕೆ ಆಗ್ತಾ ಇದ್ರು, ಹಾಗಾದ್ರೆ ನೀವೇ ಹೇಳಿ ಅನ್ನುವಂಥದ್ದು. ಅಂದ್ರೆ ಮತಾಂತರಕ್ಕೆ ನನ್ನ ಬೆಂಬಲ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಮತಾಂತರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು. ಹಾಗಾಗಿ ನಾನು ಇದು ಕೇವಲ ನಿಮ್ಮ ಉದಾಹರಣೆಗೆ ಅಷ್ಟೇ ಹೇಳಿದ್ದು, ಅವರನ್ನೇ ಟಾರ್ಗೆಟ್ ಮಾಡಬೇಕು, ಇವರನ್ನೇ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಇಲ್ಲಿ ಒಂದೇ ಸಮುದಾಯಕ್ಕೆ ಓಲೈಕೆ ಮಾಡುವಂಥದ್ದು, ಈ ಸಮುದಾಯಕ್ಕೆ ಓಲೈಕೆ ಮಾಡುವಂಥದ್ದು ಇಲ್ಲ. ನೋಡಿ, ಈಗ ಸಮಾನತೆ ಅಂತ ನಾವು ಹೇಳ್ತಾ ಇದೀವಲ್ಲ, ಹಿಂದೂ ಧರ್ಮದಲ್ಲಿ ಎಲ್ಲರೂ ಕೂಡ ಹಿಂದೂ ಅಂತಂದ್ಮೇಲೆ ಎಲ್ಲರೂ ಕೂಡ ಸಮಾನ ರೀತಿಯಾಗಿ, ಸಮಾನ ಮನಸ್ಥಿತಿಯಿಂದಾಗಿ ಎಲ್ಲರನ್ನೂ ಕೂಡ ಸಮಾನ ರೀತಿಯಾಗಿ ನೋಡಬೇಕು. ಹಾಗಾಗಿ ಕೆಲವರು ಮತಾಂತರ, ಒಂದ್ ಕಡೆ ಸಮಾನತೆ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹಾಗಾಗಿ ಒಂದಿಷ್ಟು ಮತಾಂತರ ಆಗ್ತಾ ಇದ್ದಾರೆ. ನೋಡಿ, ಮತಾಂತರ ಆಗ್ತಾ ಇರುವಂಥದ್ದು, ಸಮಾನತೆ ಇದ್ದಿದ್ರೆ ಯಾಕೆ ಅವರೆಲ್ಲರೂ ಕೂಡ ಮತಾಂತರ ಆಗ್ತಾ ಇದ್ರು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಧ್ವನಿಯನ್ನ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಮತಾಂತರಕ್ಕೆ ನನ್ನ ಬೆಂಬಲ ಇಲ್ಲ. ಇಲ್ಲಿ ಅಲ್ಲೂ ಕೂಡ ಅಂತಂದ್ರೆ ಮುಂದುವರೆದು ಸಿಎಂ ಸಿದ್ದರಾಮಯ್ಯನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮತಾಂತರ ಆಗ್ತಾ ಇದ್ದಾರಂತೆ, ಅದರ ಬೆಂಬಲ ನನಗಿಲ್ಲ. ನೋಡಿ, ನಾನು ಬೆಂಬಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಧರ್ಮದಲ್ಲಿ ಹುಟ್ಟಿ ಆ ಧರ್ಮಕ್ಕೆ ಅವರದೇ ಆದಂಥ ಹೆಸರನ್ನ ಒಂದಿಷ್ಟು ಚಿರಪರಿಚಿತ ಆಗಿರುತ್ತೆ. ಅದಾದ ನಂತರ ಒಂದಿಷ್ಟು ಹಣದ ಆಮಿಷಕ್ಕೂ ಆ ವಿಚಾರಕ್ಕೂ ಈ ವಿಚಾರಕ್ಕೂ ಒಂದಿಷ್ಟು ಮತಾಂತರ ಆಗುವಂಥದ್ದಕ್ಕೂ ಕೂಡ ನಾನು ಯಾವುದೇ ರೀತಿಯಾದಂಥ ಬೆಂಬಲ ಇಲ್ಲ. ಇದು ಕೇವಲ ನಾನು ಉದಾಹರಣೆ ಅಷ್ಟೇ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು. ಸೊ ಇದಾದ ನಂತರ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಕಂಪ್ಲೀಟ್ ಮುಗಿಸ್ತಾರಲ್ಲ, ಇದಾದ ನಂತರ ಬಿಜೆಪಿ ಆರೋಪ ಮಾಡುತ್ತೆ. ಸೊ ಹಾಗಾದ್ರೆ ಬಿಜೆಪಿ ಆರೋಪವೇನು ಅನ್ನೋದು ಕೂಡ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಈಗ ಬಿಜೆಪಿ ಆರೋಪ ಏನಪ್ಪಾ ಅಂತಂದ್ರೆ, ಹಿಂದೂ ಧರ್ಮವನ್ನ ಸಿಎಂ ಅವರು ಅವಹೇಳನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ, ಹಿಂದೂ ನಾಯಕರನ್ನ, ಹಿಂದೂ ಸಂಘಟನೆಗಳನ್ನ, ಹಿಂದೂ ವ್ಯಕ್ತಿಗಳನ್ನ ಪ್ರತಿಯೊಂದು ಕೂಡ ಸಿಎಂ ಸಿದ್ದರಾಮಯ್ಯನವರು ಅವಹೇಳನವಾಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಮತಾಂತರಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಕುಮ್ಮಕ್ಕನ್ನ ನೀಡ್ತಾ ಇದೆ. ಅಂತಂದ್ರೆ ನೀವು ಮತಾಂತರ ಆಗಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕನ್ನ ನೀಡ್ತಾ ಇದೆ ಅಂತ ಬಿಜೆಪಿ ಒಂದ್ ಕಡೆ ಆರೋಪ ಇದು. ಸೊ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಸಮಾಜದಲ್ಲಿ ವಿಷ ಬೀಜುವ ಬಿತ್ತುವಂತವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಏನಿದಾರಲ್ಲ, ಇದು ಮತಾಂತರದ ಜೊತೆಗೆ ಒಂದು ಕಡೆ ಈ ಸಮಾಜದಲ್ಲಿ ಅಂತಂದ್ರೆ ವಿಷ ಬೀಜ ಬಿತ್ತುವಂತ ಕೆಲಸ, ಏನು ಅಂದ್ರೆ ಈ ಮನಸ್ಥಿತಿಗಳನ್ನ ಕೆಡಿಸುವಂತ ಕೆಲಸ, ಈ ಸಮಾನತೆಯನ್ನ ಕೆಡಿಸುವಂತ ಕೆಲಸ, ವಿಷ ಬೀಜ ಬಿತ್ತಿ ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ಅವರ ಮನಸ್ಸಿನಲ್ಲಿ ಇಷ್ಟು ಮೂಡಿಸುವಂತ ಕೆಲಸವನ್ನ. ಹಾಗಾಗಿ ಕಾಂಗ್ರೆಸ್ನವರು ಸಮಾಜದಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ? ಇಸ್ಲಾಂ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಅಸಮಾನತೆ ಇಲ್ವಾ? ಹಾಗಾದ್ರೆ ಅವರ ಧರ್ಮದಲ್ಲಿ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆಯಾ? ಇಸ್ಲಾಂ ಧರ್ಮದಲ್ಲಿ ಇಲ್ವಾ? ಕ್ರೈಸ್ತ ಧರ್ಮದಲ್ಲೂ ಕೂಡ ಇಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಪ್ರಮುಖವಾಗಿ ಬಿಜೆಪಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಮತಾಂತರ ನಿಷೇಧ ಕಾಯ್ದೆಯನ್ನ ಹಿಂಪಡೆಯುವ ಹುನ್ನಾರ. ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಯಾಕೆ ಮಾತಾಡಿದ್ರು, ಏನ್ ಕತೆ ಅಂತ ಗಮನಿಸ್ತಾ ಹೋದಾಗ ಇಲ್ಲಿ ನೋಡಿ, ಸಿಎಂ ಅವರು ಯಾಕೆ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ಇಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ಯಾವಾಗ 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಂಥ ಸಂದರ್ಭದಲ್ಲಿ ತಂದಂಥ ಮತಾಂತರ ನಿಷೇಧ ಕಾಯ್ದೆಯನ್ನ ಹಿಂಪಡೆಯುವಂಥ ಹುನ್ನಾರ ನಡೀತಾ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಸೊ ಈಗ ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋಗೋಣ, ಮತಾಂತರ ಮಹಾಯುದ್ಧ ಕಾಯ್ದೆ ಕ್ಯಾನ್ಸಲ್. ಹಾಗಾದ್ರೆ ಇದು ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲವೂ ಕೂಡ ಆಗ್ತಾ ಇದೆ ಅಂತಂದ್ರೆ ಈ ಮತಾಂತರ ಮಹಾಯುದ್ಧ ಕಾಯ್ದೆ ಕ್ಯಾನ್ಸಲ್ ಯಾವ ರೀತಿ ಆಗಿದೆ ಅದು ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು. ನೋಡಿ, ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಸಾಧ್ಯತೆ ಅಂತಂದ್ರೆ 2022ರಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತ ಈ ಕಾಯ್ದೆ ಅಂತಂದ್ರೆ ಸಾಕಷ್ಟು ಮತಾಂತರ ಆಗ್ತಾ ಇದ್ದಾರೆ. ಈ ಧರ್ಮದಿಂದ ಆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ, ಆ ಧರ್ಮದಿಂದ ಈ ಧರ್ಮಕ್ಕೆ ಒಂದಿಷ್ಟು ಮತಾಂತರ ಆಗುವಂತ ಕೆಲಸವು ಬಹಳಷ್ಟು ನಡೀತಾ ಇದೆ. ಅಂತಂದ್ರೆ ಒಂದಿಷ್ಟು ಈ ಹಣದ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರಿಯಾದಂಥ ವ್ಯವಸ್ಥೆಗಳಿಲ್ಲ, ಸರಿಯಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ನಮಗೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಬೇಕು, ನಮ್ಮ ನಿಲುವುಗಳನ್ನು ಒಂದಿಷ್ಟು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮತಾಂತರ ಆಗುವಂಥ ಕೆಲಸವು ಕೂಡ ಬಹಳಷ್ಟು ನಡೀತಾ ಇತ್ತು. ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ನಡೀತಾ ಇತ್ತು. ಸೊ ಪ್ರಮುಖವಾಗಿ ಈ ಕರಾವಳಿ ಭಾಗದಲ್ಲಿ, ಆ ಭಾಗದಲ್ಲಿ, ಈ ಭಾಗ ಒಂದಿಷ್ಟು ಮತಾಂತರ ನಡೀತಾ ಇತ್ತಲ್ಲ, ಈ ಮತಾಂತರವನ್ನ ಸಾಕಷ್ಟು ಚರ್ಚೆಯೂ ಕೂಡ ಕಾರಣ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ, ಬಿಜೆಪಿ ಸರ್ಕಾರ 2022ರಲ್ಲಿ ಆಡಳಿತದಲ್ಲಿ ಇರುತ್ತೆ. ಆ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕಾಯ್ದೆಯನ್ನ ತರುವಂತೆ, ಅಂದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ತರ್ತಾರೆ. ಸೊ ಆ ಜಾರಿಗೆ ತಂದಿರುವಂತ ಕಾಯ್ದೆಯನ್ನ ಇದೀಗ ಈ ಸರ್ಕಾರ, ಆಡಳಿತಾರೂಢ ಸರ್ಕಾರ ಇರುವಂತ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಇದನ್ನ ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ 2022ರಲ್ಲಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತ ಕಾಯ್ದೆಯನ್ನ ವಿಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಸೊ ಆ ಸಂದರ್ಭದಲ್ಲಿ ಹಾಗಾಗಿ ಕಾಂಗ್ರೆಸ್ ಆ ಪ್ರಣಾಳಿಕೆಯಲ್ಲೂ ಕೂಡ ಕಾಯ್ದೆ ರದ್ದುಪಡಿಸುವ ಅಭಯ ಇದೆ. ಅಂದ್ರೆ ಈ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಈ ಪ್ರಣಾಳಿಕೆಗಳು ಇರುತ್ತಲ್ಲ, ಅಂದ್ರೆ ರಾಜ್ಯದಲ್ಲಿ ನಾವು ಆಡಳಿತಕ್ಕೆ ಬರ್ತಾ ಇದ್ದೀವಿ ಅಂತಂದ್ರೆ ಜನರಿಗೆ ಒಂದಿಷ್ಟು ಭರವಸೆಗಳನ್ನ ಕೊಡಬೇಕಾಗುತ್ತೆ, ಜನರನ್ನ ಒಂದಿಷ್ಟು ಓಲೈಕೆ ಮಾಡಿಕೊಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದಿಷ್ಟು ಪ್ರಣಾಳಿಕೆಗಳನ್ನ ಹಾಕಿಕೊಂಡಿತ್ತು. ಆ ಪ್ರಣಾಳಿಕೆಗಳು ಏನು ಅಂತ ಗಮನಿಸ್ತಾ ಹೋದಾಗ ಇದು ಕೂಡ ಒಂದಿಷ್ಟು, ಯಾಕಂದ್ರೆ ಬಿಜೆಪಿ ಸರ್ಕಾರ ಅವತ್ತು ಈ ಕಾಯ್ದೆಯನ್ನ ತರಬೇಕಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಕೂಡ ಈ ಕಾಯ್ದೆಯನ್ನ ರದ್ದುಪಡಿಸುವಂತ ಅಭಯ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು. ಈಗ ಮತ್ತೊಂದು ಕಡೆ ಮತಾಂತರ ಮಹಾಯುದ್ಧ, ಏನಿದು ಮತಾಂತರ ನಿಷೇಧ ಕಾಯ್ದೆ ಅಂತ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ಕಾಯ್ದೆ ಬಂದ ನಂತರ ಏನೆಲ್ಲ ಆಯಿತು, ಏನ್ ಕತೆ, ಅದರ ಜೊತೆಗೆ ಈ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಕೂಡ ನಮ್ಮ ಗಮನದಲ್ಲಿ ಇರಬೇಕಲ್ವಾ. ಹಾಗಾಗಿ ನೋಡಿ, ಬಲವಂತವಾಗಿ ಮತಾಂತರ ಮಾಡುವಂತಿಲ್ಲ. ಸೊ ನೀವು ಯಾವುದಾದ್ರೂ ಒಂದು ಧರ್ಮದವರು ಹೋಗಿ ಬೇರೆ ಧರ್ಮದವರನ್ನ ನೀವು ಮತಾಂತರ ಆಗಿ ಅವರನ್ನ ಬಲವಂತವಾಗಿ ಮತಾಂತರ ಮಾಡುವಂತಿಲ್ಲ. ಮತಾಂತರ ಮಾಡಿಸುವ ವ್ಯಕ್ತಿಗೆ 3ರಿಂದ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಏನಾದರೂ ಅವರ ಮೇಲೆ ಆರೋಪ ಕೇಳಿ ಬಂದ್ರೆ, ನೋಡಿ ಈ ಧರ್ಮದವರು ನಮಗೆ ಮತಾಂತರ ಆಗಿ ಅಂತ ಒಂದಿಷ್ಟು
ನಮ್ಮ ಮೇಲೆ ಒತ್ತಡವನ್ನು ಹೇರುವಂತ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ಯಾವ ರೀತಿಯಾದಂಥ ಕಾನೂನಿನ ಶಿಕ್ಷೆ ಇದೆ ಅಂತ ನಾವು ಗಮನಿಸ್ತಾ ಹೋದಾಗ 3ರಿಂದ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸೊ ಮತ್ತೊಂದು ಕಡೆ ಮತಾಂತರ ಮಾಡಿಸೋ ವ್ಯಕ್ತಿಗೆ 50,000 ರೂಪಾಯಿ ದಂಡವು ಕೂಡ ಇರುತ್ತೆ. ಮತಾಂತರಕ್ಕೆ ಇಚ್ಛಿಸಿದ್ರೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕು, ಅಂತಂದ್ರೆ ಆ ಭಾಗದ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಬೇಕು. ನಾವು ಮತಾಂತರ ಆಗ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಲೆಟರ್ ಹೆಡ್ ಮೇಲೆ ಅವರಿಗೆ ಬರೆದು ಕೊಟ್ಟ ನಂತರ ಸೊ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಬೇಕು. ಇಚ್ಛೆಯನ್ನ ಮುಕ್ತವಾಗಿ ಘೋಷಣೆ ಮಾಡಬೇಕು. ಇಲ್ಲಿ ಮತಾಂತರ ಆಗಬಹುದು ಅಂದ್ರೆ ಇಚ್ಛೆಯನ್ನ ಮುಕ್ತವಾಗಿ ಘೋಷಿಸಿ ಮತಾಂತರ ಆಗಬಹುದು. ಆಮಿಷು ಒತ್ತಡಕ್ಕೆ ಮಣಿದು ಮತಾಂತರ ಆಗುವಂತಿಲ್ಲ. ಅವಾಗ ತಾನೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಮತಾಂತರ ಯಾಕೆ ಆಗ್ತಾ ಇದ್ದಾರೆ ಏನ್ ಕತೆ ಅಂತಂದಾಗ ಒಂದಿಷ್ಟು ಮೇನ್ ಪಾಯಿಂಟ್ ಟು ಪಾಯಿಂಟ್ ಬರೋದು ಇಲ್ಲಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಕಡೆ ಒತ್ತಡಕ್ಕೆ ಮಣಿದು ಅಂತಂದ್ರೆ ನೀವು ಅವ್ರ ಮೇಲೆ ಜಾಸ್ತಿ ಪ್ರೆಸರ್ ಹಾಕೋದು, ನೀವು ಆಗ್ಲೇಬೇಕು. ಒಂದು ಕಡೆ ಈ ಒಂದು ಬಡತನ ಕುಟುಂಬ ಇದೆ ಅಂತ ಅಂದ್ಕೊಳ್ಳಿ. ಈ ಬಡತನ ಕುಟುಂಬಕ್ಕೆ ಏನ್ ಮಾಡ್ಬಿಡ್ತಾರೆ, ಆಮಿಷನ್ನ ಕೊಡ್ತಾರೆ, ಹಣದ ಆಮಿಷನ್ನ ಕೊಡ್ತಾರೆ. ನಿಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ನಮ್ಮ ಧರ್ಮಕ್ಕೆ ನೀವೇನಾದ್ರೂ ಕನ್ವರ್ಟ್ ಆದ್ರೆ ನಿಮಗೆ ತುಂಬಾ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ, ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತಂದ್ರೆ ಸರಿಯಾದಂತ ನಿಮಗೆ ಹಣದ ವ್ಯವಸ್ಥೆ ಆಗಿರ್ಬೋದು, ನಿಮಗೆ ಶಿಕ್ಷಣ ವಿಚಾರಕ್ಕೆ ಆಗಿರ್ಬೋದು, ಏನು ಬೇಕು ಅದೆಲ್ಲವೂ ಕೂಡ ನಾವು ಮಾಡ್ತೀವಿ ಅನ್ನೋ ರೀತಿಯಾಗಿ. ಸೊ ಈ ರೀತಿಯಾದಂತ ಆಮಿಷು. ಸೊ ಹಾಗಾಗಿ ಇದೆಲ್ಲವೂ ಕೂಡ ನಡೆಯುತ್ತೆ. ಸೊ ಆಮಿಷು ಒತ್ತಡಕ್ಕೆ ಮಣಿದು ಯಾರೂ ಕೂಡ ಮತಾಂತರ ಆಗುವಂತಿಲ್ಲ. ನೀವೇನಾದರೂ ಮತಾಂತರ ಆಗ್ತಿದ್ದೀರಾ ಅಂತಂದರೆ ಆ ಭಾಗದ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿ ಅವರನ್ನು ಘೋಷಣೆ ಮಾಡಿ ಅವರನ್ನು ಲೆಟರ್ ಬರೆದು ನಾವು ಈ ಧರ್ಮದಿಂದ ಈ ಧರ್ಮಕ್ಕೆ ನಾವು ಕನ್ವರ್ಟ್ ಆಗ್ತಾ ಇದ್ದೀವಿ, ನಾವು ಮತಾಂತರ ಆಗ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ನೋಡಬಹುದಾಗಿದೆ. ಸೊ ಇಷ್ಟು ಅಂತಂದರೆ CM ಸಿದ್ದರಾಮಯ್ಯನವರು ಯಾವಾಗ ಮಾತಾಡ್ತಾರಲ್ಲ, ಈ ಮಾತಾಡಿದ ನಂತರ ಇಷ್ಟರ ಮಟ್ಟಿಗೆ ಇಲ್ಲಿಯವರೆಗೂ ಅಂತಂದರೆ ಈ ಮತಾಂತರ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2022ರಲ್ಲಿ ಈ ಕಾಯ್ದೆ ಜಾರಿಗೆ ಬಂತಲ್ಲ, ಅಲ್ಲಿಂದ ಇಲ್ಲಿ ವರೆಗೂ ಕೂಡ ಸೊ ಅವಾಗಲೂ ಕೂಡ ಒಂದಿಷ್ಟು ಕಾಂಗ್ರೆಸ್ ವಿರೋಧವನ್ನ ಮಾಡಿತ್ತು. ನೋಡಿ ಈ ಕಾಯ್ದೆಯನ್ನು ತರಕ್ಕೆ ಹೋಗಬೇಡಿ, ಈ ಕಾಯ್ದೆಯನ್ನು ತರಬೇಡಿ. ಆದರೂ ಕೂಡ ಆಡಳಿತಾರೂಢದಲ್ಲಿ ಇರುವಂಥ ಪಕ್ಷ ಒಂದಿಷ್ಟು ಜಾರಿ ಮಾಡಲೇಬೇಕಾಗಿರುತ್ತೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಏನಾದರೂ ಒಂದಿಷ್ಟು ಜಾರಿ ಮಾಡಬೇಕಾದ್ರೆ ಆಡಳಿತಾರೂಢ ಪಕ್ಷದ ಮಾತು ಕೇಳುತ್ತಾ, ಆದರೆ ಸಲಹೆ ಕೇಳುತ್ತೆ. ಆದರೆ ಕೇಳಿಯೂ ಕೂಡ ಯಾರ ಕಡೆ ಜಾಸ್ತಿ ಬೆಂಬಲ ಇರುತ್ತೆ ಅವರೇ ಒಂದಿಷ್ಟು ನಿಲುವನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲೂ ಅವತ್ತು ಕೂಡ ಹಾಗೆ ಆಯಿತು. 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೇ ರೀತಿ ಆಯಿತು. ಈಗ ಆಡಳಿತಾರೂಢದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಪ್ರಕಟಣೆ ಮಾಡಿದಂತೆ ಸೊ ಈ ಕಾಯ್ದೆಗಳನ್ನು ಒಂದಿಷ್ಟು ನಾವು ರದ್ದು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾರೆ ಅನ್ನುವಂಥದ್ದು. ಇನ್ನೂ ಕೂಡ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಸ್ವತಃ ಇನ್ನೂ ಕೂಡ ಮಾಹಿತಿ ಬಹಿರಂಗ ಆಗಿಲ್ಲ ಯಾವ ರೀತಿಯಾಗಿ ಏನು ಕತೆ. ಯಾಕಂದ್ರೆ ಕ್ಯಾಬಿನೆಟ್ ರಚನೆ ಆಗಬೇಕು, ಕ್ಯಾಬಿನೆಟ್ನಲ್ಲಿ ಒಂದಿಷ್ಟು ಚರ್ಚೆಗಳಾಗಬೇಕು. ಇದೆಲ್ಲವೂ ಕೂಡ ಆದ ನಂತರ ಸಂಪೂರ್ಣವಾಗಿ ಬಯಲಿಗೆ ಬರುತ್ತೆ.